ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸ್ಟಿಕ್ IPCL ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಇವತ್ತಿನ ಈ ಒಂದು ನಿಮಗೆ 8ನೇ ತರಗತಿ SA2 ಎಕ್ಸಾಮ್ಗೆ ಇನ್ನೇನು 2026ರ SA2 ಎಕ್ಸಾಮ್ ಬರ್ತಾ ಇದ್ದಾರಾ, ಅಂದರೆ 2ನೇ ಸಂಕಲನದ ಪರೀಕ್ಷೆಗೆ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮೊಂದು SA2 ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮೊಂದು SA2 ಎಕ್ಸಾಮ್ ಕ್ವಶನ್ ಪೇಪರ್ ಇರುತ್ತದೆ. ಅಷ್ಟೇ ಅಲ್ಲದೆ ಇಲ್ಲಿ ತುಂಬ ಪ್ರಶ್ನೆಗಳು ಕ್ವಶನ್ಗಳು ರಿಪೀಟ್ ಆಗ್ತವೆ, ಎಲ್ಲ ಕೂಡ ನೋಡ್ಕೊಂಡಿರಿ. ಯಾಕಂದರೆ ತುಂಬಾ ಯೂಸ್ಫುಲ್ಲು ನಿಮ್ಮ ಎಕ್ಸಾಮ್ಗೆ. ಅರ್ಥ ಆಯ್ತು, ನಿಮಗೆ ಐಡಿಯಾ ಬರ್ತದೆ ಯಾವ ಕ್ವಶನ್ ಕೇಳ್ತಾರೆ ಅಂತ. ಸೊ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ಕೊಡ್ತೀನಿ. ಪ್ರತಿಯೊಂದು ಪ್ರಶ್ನೆಯ ಉತ್ತರ ನೋಡೋಣ. ತಪ್ಪದೆ ನೋಡ್ಕೊಂಡು ಹೋಗಲೇಬೇಕು ಈ ಕ್ವಶನ್ ಪೇಪರು. ತಪ್ಪದೆ ನೋಡ್ಕೊಂಡು ಹೋಗಿ. ಸೊ ತುಂಬ ಕ್ವಶನ್ಸ್ ರಿಪೀಟ್ ಆಗ್ತವೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಿದ್ದಾರಾ ಅಥವಾ ಚಾನಲ್ ನೋಡ್ಕಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಎಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಬಗ್ಗೆ ನಿಮ್ಮೊಂದು 8ನೇ ತರಗತಿಯ SA2 ಎಕ್ಸಾಮ್ ಮುಗಿಯವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಪಿಕ್ಸ್ ಬರೋಂಥ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಇದೇ ರೀತಿ ಕನ್ನಡ, ಇಂಗ್ಲೀಷು, ಗಣಿತ ಎಲ್ಲ ಕೂಡ ಆಗ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅವ್ರ ಮೇಲೆ ಏರ್ತಲ್ಲಿ ಅವರು ಶೇರ್ ಬಿಟ್ಟು ಹೆಲ್ಪ್ ಮಾಡಿ. ಮಾಡ್ತೀರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶೇರ್ ಮಾಡೋಣ. ನೋಡ್ತಾ ಹೋಗೋಣ. ಟೋಟಲಾಗಿ ನಿಮಗೆ ಗರಿಷ್ಠ ಅಂಕಗಳು 40 ಅಂಕಗಳಿಗೆ ಎಕ್ಸಾಮ್ ಇರ್ತದೆ. 40 ಅಂಕಗಳಿಗೆ ಎಕ್ಸಾಮ್ ಇರ್ತದೆ. ಒಂದೇ ಮೇಲೆ ನಿಮಗೆ 4 ಬಹುವಾಕ್ಯ ಪ್ರಶ್ನೆ ಇರ್ತವೆ. 4 ಬಹುವಾಕ್ಯ ಪ್ರಶ್ನೆಗಳು ಅಂದರೆ ಮಲ್ಟಿಪಲ್ ಚಾಯ್ಸ್ಗಳು. ನೋಡ್ತಾ ಹೋಗೋಣ. ಒಂದೇ ಪ್ರಶ್ನೆ, ಇವುಗಳಲ್ಲಿ ಅನ್ವರ್ಥನಾಮಕ್ಕೆ ಉದಾಹರಣೆ ಪದವಿದು. ಅನ್ವರ್ಥನಾಮಕ್ಕೆ ಉದಾಹರಣೆ ಪದವಿದು ಯಾವ ಪದ? ಸರಿಯಾದ ಉತ್ತರ ಆಪ್ಷನ್ ಇ, ವಿದ್ವಾಂಸ ಆಗ್ತದೆ. ವಿದ್ವಾಂಸ. ಇನ್ನು ಪ್ರಶ್ನೆಗೆ 2, ಗುರುಗಳು ಕನ್ನಡ ಪದ್ಯವನ್ನು ವಾಚನ ಮಾಡಿದರು. ಈ ವಾಕ್ಯದಲ್ಲಿರುವ ಕರ್ಮ ಪದವಿದು. ಕರ್ಮ ಪದ ಕೇಳಿದರೆ ಯಾವುದಾಗ್ತದೆ? ಸರಿಯಾದ ಉತ್ತರ ಆಪ್ಷನ್ ಇ, ಪದ್ಯವನ್ನು ಆಗ್ತದೆ. ಇದು ಕರ್ಮ ಪದ. ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ಯಾವ ವ್ಯಾಕರಣ ಕೊಟ್ಟಿದ್ದಾರೆ, ಅವೆಲ್ಲ ವ್ಯಾಕರಣ ಗ್ರಾಮಗಳು, ವ್ಯಾಕರಣ ಭಾಗ ಇರ್ತದೆ. ಅರ್ಥ ಆಯ್ತಾ? ಇಲ್ಲಿ ಏನು ಕೇಳಿದರೆ ಅನ್ವರ್ಥಮ ಕೇಳಿದರೆ ಅಂದರೆ ಅನ್ವರ್ಥಮ ಕೇಳ್ತಾರೆ. ಆಮೇಲೆ ವಾಚನ ಮಾಡಿದರು, ಕರ್ಮ ಪದ ಕೇಳಿದರೆ ಕರ್ಮ ಪದ ಕೇಳ್ತಾರೆ ಅಂತ ಅರ್ಥ. ನೋಡ್ಕೊಳ್ಳಿ, ಈ 2 ಟಾಪಿಕ್ಗಳನ್ನು ಇಂಪಾರ್ಟೆಂಟು. ನಂತರ ಪ್ರಶ್ನೆಗೆ 3, ಪಾಂಡವರ ಯಜ್ಞತುರಗ ಮಣಿಪುರವನ್ನು ಪ್ರವೇಶಿಸಿತು. ಆಗ ಬಬ್ರುವಾಹನನು ಅದನ್ನು ಕಟ್ಟಿ ಹಾಕಿದನು. ಆದ್ದರಿಂದ ಬಬ್ರುವಾಹನನಿಗೂ ಅರ್ಜುನನಿಗೂ ಯುದ್ಧ ನಡೆಯಿತು. ಈ ವಾಕ್ಯವು ಯಾವ ವಾಕ್ಯ ಇದು? ಸಾಮಾನ್ಯ ವಾಕ್ಯನ, ಸಂಯುಕ್ತ ವಾಕ್ಯನ, ಮಿಶ್ರ ವಾಕ್ಯನ, ಪ್ರಶ್ನಾರ್ಥಕ ವಾಕ್ಯನ? ಯಾವ ವಾಕ್ಯ? ಸರಿಯಾದ ಉತ್ತರ ಆಪ್ಷನ್ ಆ, ಸಂಯೋಜಿತ ವಾಕ್ಯ ಆಗ್ತದೆ. ಇನ್ನು ಪ್ರಶ್ನೆಗೆ 4, ಬೆಟ್ಟದಾವರಿ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಸಮಾಸ ಕೇಳಿದರೆ ಸಮಾಸ ಮೇಲೆ ಕೂಡ ನಿಮಗೆ 1 ಮಾರ್ಕ್ಸಲ್ಲಿ ಮಲ್ಟಿಪಲ್ ಕೇಳ್ತಾರೆ. ನೋಡ್ಕೊಂಡಿರಿ ಚೆನ್ನಾಗಿ. ಸಮಾಸ ಕೂಡ ಯಾವುದಿದು? ತತ್ಪುರುಷ ಆಗ್ತದೆ. ಬೆಟ್ಟದವರು ಅನ್ನೋದು ತತ್ಪುರುಷ ಸಮಾಸ. ಸಂಧಿ ಕೂಡ ಕೇಳ್ಬೋದು. ಸಂಧಿ ಕೇಳಿದ್ರೆ ಹೆಚ್ಚಾಗಿ ನಿಮಗೆ ಸಮಾಸವನ್ನು ಕೇಳ್ತಾರೆ. ನೋಡೋಣ. ನೀನು ಇದಲ್ಲದೆ ನಿಮಗೆ ಇನ್ನೂ 1 ಅಥವಾ 2 ಕ್ವಶನ್ ಹಾಕ್ತೀನಿ. ನಿಮಗೆ ಕನ್ನಡ ಮೇಲ್ನೇನೆ SA2 ಎಕ್ಸಾಮ್ಗೆ ಇನ್ನೂ 1 ಅಥವಾ 2 ಕ್ವಶನ್ ಬರ್ತವೆ. ಅದು ನೋಡ್ಕೊಳ್ಳಿ, ಅಲ್ಲಿ ಇಂಪಾರ್ಟೆಂಟಲ್ಲಿ ಹೇಳ್ತೀನಿ. ಅರ್ಥ ಆಯ್ತಾ? ಇದ್ರ ಜೊತೆಗೆ ಅದು ನೋಡ್ಕೊಳ್ಳಿ. ನಂತರ 2ನೇ ಮೇಲೆ ಬರ್ತದೆ, ಕೊಟ್ಟಿರುವ ಮೊದಲೇ ಒಂದು ನಿಮಿಷ ಕಾಣ್ತಿದ್ದೆ ಕಾಣ್ತಿದ್ಯಾ? ಕೊಟ್ಟಿರುವ ಮೊದಲೆರಡು ಪದಗಳಿಗೆ ಇರುವ ಸಂಬಂಧಂತೆ 3ನೇ ಪದಕ್ಕೆ ಸರಿ ಸಂಬಂಧ ಹೊಂದುವ ಪದವನ್ನು ಬರೆಯಿರಿ. ಇವೇನು ಸಂಬಂಧಿ ಪದ ಬರೆಯುವಂಥದ್ದು 4 ಮಾರ್ಕ್ಸ್ಗೆ ಕೇಳ್ತಾರೆ. ಟೋಟಲಾಗಿ 4 ಮಾರ್ಕ್ಸ್ಗೆ ಸಂಬಂಧಿ ಪದ ಬರೆಯುವ ಕ್ವಶನ್ಗಳನ್ನ ಕೇಳ್ತಾರೆ. ತುಂಬಾ ಈಸಿ, ಟಫ್ ಏನಿರೋದಿಲ್ಲ, ಬರಿಬೋದು. ಇಲ್ಲಿ ನೋಡಿ, 5ನೇ ಪ್ರಶ್ನೆ ನೋಡಿ. 5ನೇ ಕ್ವಶನ್ನು, ರವ ನಿರವ ಆದರೆ ಭಯ ಅನ್ನೋದೇನು? ಅಭಯ ಅಥವಾ ಆಶ್ಚರ್ಯ? ಆಶ್ಚರ್ಯ ಆಗೋದಿಲ್ಲ, ನಿರ್ಭಯ ಆಗ್ತದೆ. ಅರ್ಥ ಆಯ್ತಾ? ಅಭಯ ಅಥವಾ ನಿರ್ಭಯ. ರವ ನಿರವ, ಭಯ, ಅಭಯ ಅಥವಾ ನಿರ್ಭಯ. ಪ್ರಶ್ನೆಗೆ ಯಾರು? ಆರ್ಯ ಅಜ್ಜ ಆದರೆ ಆಶ್ಚರ್ಯ ಏನಾಗ್ತದೆ? ಆಶ್ಚರ್ಯ ಅನ್ನೋದು ಅಚ್ಚರಿ. ಆಶ್ಚರ್ಯ, ಅಚ್ಚರಿ, ಈ ರೀತಿ ಕ್ವಶನ್ ಕೇಳ್ತಾರೆ. ನೋಡ್ಕೊಳ್ಳಿ. ಪ್ರಶ್ನೆಗೆ 7, ಕ್ಷಿತಿ ಭೂಮಿ ಆದರೆ ವಿರಂಚಿ ಬ್ರಹ್ಮ ಅಥವಾ ಅಜಿ ಆಗ್ತದೆ. ಪ್ರಶ್ನೆಗೆ 8, ಸೆರೆಯೊಳಗೆ ಆಗಮ ಸಂಧಿ ತಾನೆಲ್ಲನದು ಲೋಪ ಸಂಧಿ ಆಗ್ತದೆ. ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಎಕ್ಸಾಮ್ಗೆ ಕೆಲವೊಂದು ಕ್ವಶನ್ ಇಲ್ಲಿಂದನೇ ಕೊಡ್ತಾರೆ. ಅರ್ಥ ಆಯ್ತಾ? ಇಲ್ಲ ರಿಪೀಟ್ ಆಗ್ಬೋದು, ಏನು ಹೇಳೋಕ್ಕಾಗಲ್ಲ ಯಾವ ಕ್ವಶನ್ ಬರುತ್ತೆ ಯಾವ ಬರಲ್ಲ ಅಂತ. ಯಾವುದಕ್ಕೆ ಓದ್ಕೊಂಡಿರಿ, ಜೊತೆಗೆ ಪ್ಯಾಟರ್ನ್ ಅಬ್ಸರ್ವ್ ಮಾಡೇನು, ಹೆಚ್ಚು ಕ್ವಶನ್ ನೋಡೋಕ್ಕಂತ ಅಬ್ಸರ್ವ್ ಮಾಡಿ. ಯಾವ ವ್ಯಾಕರಣ ಕೇಳಿದರೆ, ಯಾವ ಪಾಠದಿಂದ ಯಾವ ಪದದಿಂದ ಕ್ವಶನ್ ಯಾವ ಕೇಳಿದ್ದಾರೆ, ಇದನ್ನ ನೋಡ್ಕೊಳ್ಳಿ ಚೆನ್ನಾಗಿ. ಅದ್ರ ಮೇಲೂ ಪಾಸ್ ಆಗ್ಬೋದು, ಮತ್ತು ಸ್ಕೋರ್ ಅಂತ ಮಾಡ್ಕೊಬೋದು. ಸೊ ಕರೆಕ್ಟಾಗಿ ಓದ್ಕೊಳ್ಳಿ. ನೋಡೋಣ, ನಾನು ನಿಮಗೆ ಒಂದು ಪಾಸಿಂಗ್ ಪ್ಯಾಕೇಜ್ ಹಾಕ್ತೀನಿ. ಸ್ಕೋರಿಂಗ್ ಪ್ಯಾಕೇಜ್ ಜೊತೆಗೆ ಪಾಸಿಂಗ್ ಪ್ಯಾಕೇಜು ಅದನ್ನು ಓದ್ಕೊಂಡಿರಿ. ಅಲ್ಲಿ ಕೊಟ್ಟಿರ್ತಾರೆ ನಮಗೆ 40+ ಅಂಕಗಳು ಪಾಸಿಂಗ್ ಪ್ಯಾಕೇಜು, 50+ ಅಂಕಗಳು ಪಾಸಿಂಗ್ ಪ್ಯಾಕೇಜು ಹೇಳ್ತೀನಿ. ಚಾನಲ್ ನೋಡ್ಕೊಳ್ಳೋದು ಕೂಡ ಹೆಲ್ಪ್ ಆಗ್ತದೆ ಎಕ್ಸಾಮ್ಗೆ. ಜೊತೆಗೆ ಕನ್ನಡ, ಇಂಗ್ಲೀಷ್ ಎಲ್ಲ ಕೂಡ ಇರ್ತವೆ. ಯೂಟಿಲೈಸ್ ಮಾಡ್ಕೊಳ್ಳಿ. ಎಲ್ಲ ವಿಡಿಯೋಗಳು ಚೆನ್ನಾಗಿ ಇರ್ತವೆ. ನೀವು ಹೋದರೆ ಸಾಕು, ವಿಡಿಯೋಗಳು ಸಿಗ್ತವೆ. ಎಲ್ಲನೂ ತಪ್ಪದೆ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಏನು, ಕೊಟ್ಟಿರೋ ಪ್ರಶ್ನೆಯು ಒಂದೊಂದು ವಾಕ್ಯದಲ್ಲಿ ತರಿಸಿ. ಪ್ರತಿ ಪ್ರಶ್ನೆಗೆ ಒಂದೊಂದು ವಾಕ್ಯ, ಅಂದರೆ 7 ಅಂಕದ ಪ್ರಶ್ನೆಗಳು. ಟೋಟಲಾಗಿ 7 ಅಂಕ, ಪ್ರತಿದಿನಕ್ಕೆ 1 ಅಂಕ. ಅರ್ಥ ಆಯ್ತಾ? 7 ಪ್ರಶ್ನೆಗಳು, ಪ್ರತಿದಿನಕ್ಕೆ 1 ಅಂಕ, ಟೋಟಲಾಗಿ 7 ಅಂಕ. ಮತ್ತೆ ಪ್ರಶ್ನೆ, ಮುದುಕಿಯು ತನ್ನ ಮಕ್ಕಳನ್ನು ಯಾವ ಕೆಲಸ ಮಾಡಿ ಸಾಕುತ್ತಿದ್ದಳು? ಉತ್ತರ,
ಮುದುಕಿ ಕೂಲಿ ಕೆಲಸ ಮಾಡಿ ತನ್ನ ಮಕ್ಕಳನ್ನು ಸಾಕುತ್ತಿದ್ದಳು. ಪ್ರಶ್ನೆಗೆ 10. ಗಂಗರ ರಾಜಧಾನಿಯನ್ನು ಕೋಲಾರದಿಂದ ತಲಕಾಡಿಗೆ ಬದಲಾಯಿಸಿದವನು ಯಾರು ಬದಲಾಯಿಸ್ತಾರೆ? ಉತ್ತರ: ಗಂಗರ ರಾಜಧಾನಿಯನ್ನು ಕೋಲಾರದಿಂದ ತಲಕಾಡಿಗೆ ಬದಲಾಯಿಸಿದವನು ಹರಿವರ್ಮ. ಪ್ರಶ್ನೆಗೆ 11. ಮುದ್ದಣ್ಣನ ಮಡದಿಯ ಹೆಸರೇನು? ವೆರಿ ಇಂಪಾರ್ಟೆಂಟ್ ಕ್ವಶನು. ಮುದ್ದಣ್ಣನ ಮಡದಿಯ ಹೆಸರು ಮನೋರಮಿ ಅಥವಾ ಹೆಂಡತಿ ಹೆಸರು ಕೇಳ್ತಾರೆ. ಪ್ರಶ್ನೆಗೆ 12. ಮನುಷ್ಯನ ಮಾತಿಗೆ ಕೋಗಿಲೆಯು ಕೊಟ್ಟ ಉತ್ತರ ಏನು? ಉತ್ತರ ನೋಡಿ: ಮನುಷ್ಯನ ಮಾತಿಗೆ ಕೋಗಿಲೆಯು ಕುಹು ಕುಹು ಎಂದು ಉತ್ತರ ಕೊಟ್ಟಿತು. ಪ್ರಶ್ನೆಗೆ 13. ಗೆಳೆತನದ ಮನಸ್ಸಿನ ಭಾವನೆ ಹೇಗಿದೆ ಭಾವನೆ? ಉತ್ತರ ನೋಡಿ: ಗೆಳೆತನದ ಮನಸ್ಸಿನ ಭಾವನೆಯು ಬಾನಿನಷ್ಟು ಅಗಲವಾಗಿ, ಎದೆ ತಿಳಿಯಾದ ಕೋಳದಂತೆ, ಬಾವು ಶುದ್ಧ ಸ್ಫಟಿಕ ಬೆಳದಿಂಗಳಿನಂತೆ ಇದೆ. ಪ್ರಶ್ನೆಗೆ 14. ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ? ಉತ್ತರ: ಕಲಿಯುಗದಲ್ಲಿ ಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಹೇಳಬೇಕಿದೆ. ಪ್ರಶ್ನೆಗೆ 15. ಕನಕದಾಸರ ಅವರ ಕಾಲ ಮತ್ತು ಸ್ಥಳ ತಿಳಿಸಿ. ವೆರಿ ಇಂಪಾರ್ಟೆಂಟು. ಕನಕದಾಸರ ಬಗ್ಗೆ ಕಾಲ ಮತ್ತು ಸ್ಥಳ ನೋಡ್ಕೊಂಡಿರಿ. ಶ್ರೀ ಕನಕದಾಸರು ಕ್ರಿಸ್ತಕ ಸುಮಾರು 1508ರಲ್ಲಿ ಹಾವೇರಿ ಜಿಲ್ಲೆಯ ಬಾಳ ಗ್ರಾಮದಲ್ಲಿ ಜನಿಸಿದರು. ನೋಡ್ಕೊಳ್ಳಿ, ಇನ್ನೇ ಕವಿಗಳಿದ್ದಾರೆ, ಅವರ ಕಾಲ ಮತ್ತು ಸ್ಥಳ ನೋಡ್ಕೊಳ್ಳಿ, ಒಂದು ವರ್ಷದಲ್ಲಿ ಬರ್ಬೋದು. ನಂತರ ಕೊಟ್ಟಿರೋ ಪ್ರಶ್ನೆಗೆ 3 ಅಥವಾ 4 ಉತ್ತರಿಸಿ. ಅರ್ಥ ಆಯ್ತಾ? ಪ್ರತಿ ಪ್ರಶ್ನೆಗೂ 3 ಅಥವಾ 4 ಅಂದ್ರೆ ಏನು? 2 ಅಂಕದ 5 ಪ್ರಶ್ನೆ ಇಟ್ಲ 20 ಅಂಕ, 20 10 ಅಂಕ. 2 ಅಂಕದ 5 ಪ್ರಶ್ನೆವು ಟೋಟಲ್ 10 ಅಂಕ, ಪ್ರತಿಯೊಂದಕ್ಕೂ 2 ಅಂಕ. ಟೋಟಲ್ ಆಗಿ ನೀವು 5 ಪ್ರಶ್ನೆ ಬರಬೇಕಾಗ್ತದೆ. 16. ಮುದುಕಿಯ ಕಿರಿಮಗಳು ಅರ್ಧಂಬರ್ಧ ಗಿಡವಾಗಲು ಕಾರಣವೇನು? ಉತ್ತರ: ದೊರೆಯ ಮಗಳು ತನ್ನ ಅತ್ತಿಗೆಯನ್ನು ಹೂವಿನ ಗಿಡ ಆಗುವಂತೆ ಒತ್ತಾಯಿಸಿ ನಿಷ್ಠುರವಾಗಿ ಮಾತನಾಡಿದಳು. ಇದಕ್ಕೆ ಮುದುಕಿ ಕಿರಿಮಗಳು ವ್ಯತ್ಯಪಟ್ಟು 2 ತಂಬಿಗೆ ನೀರು ತರಿಸಿ ಅದನ್ನು ಮಂತ್ರಿಸಿಕೊಟ್ಟು ಅವುಗಳನ್ನು ಸುರಿಯುವ ಹಾಗೂ ಹೂವನ್ನು ಕೀಳುವ ವಿಧಾನವೆಲ್ಲ ಹೇಳಿ ದೇವರು ನೆನೆಯುತ್ತಾ ಕುಳಿತಳು. ದೊರೆಯ ಮಗಳು ಮತ್ತು ಹುಡುಗಿಯರು ಸರಿಯಾಗಿ ಆಲಿಸದೆ ನಿರ್ಲಕ್ಷ್ಯದಿಂದ ತಂಬಿಗೆ ನೀರನ್ನು ಅಡ್ಡದಿಡ್ಡಿಯಾಗಿ ಸುರಿದರು. ಇದರಿಂದ ಅರ್ಧಂಬರ್ಧ ಗಿಡವಾದಳು. ಪ್ರಶ್ನೆ 17. ಕವಿಗಳಿಗೆ ಒಲಿದಿರುವ ಮಂತ್ರದ ಮಹಿಮೆಯೇನು? ಉತ್ತರ ಇದೆ. ವಿಡಿಯೋನ ಪಾಸ್ ಮಾಡಿಟ್ಟು ನೀವು ಉತ್ತರ ನೋಡ್ಕೊಳ್ಳಿ. ಸೊ ನಾನು ಜಸ್ಟ್ ಮೇನ್ ಕ್ವಶನ್ ಹೇಳ್ತೀನಿ, ನೀವು ಉತ್ತರನ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಳಿ. ಪ್ರಶ್ನೆ 18. ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು? ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಕ್ವಶನ್ ಆನ್ಸರ್ ನೋಡ್ಕೊಳ್ಳಿ ನೀವು. ಪ್ರಶ್ನೆ 19. ಹೊಸ ನಾಡೊಂದನ್ನು ಕಟ್ಟ ಬಯಸುವ ಕವಿ ಉತ್ಸಾಹ ಉದ್ಯೋಗದಲ್ಲಿ ಹೇಳುವ ಮಾತುಗಳವು. ಯಾವ ಮಾತುಗಳನ್ನ ಹೇಳ್ತಾಳೆ ನೋಡ್ಕೊಳ್ಳಿ. ಪ್ರಶ್ನೆ 20. ತಿಮ್ಮರಾಯನಿಗೆ ಮುದುಕಿಯು ವಿಧಿಸಿದ ಸೀಮೆಗಳನ್ನು ತಿಳಿಸಿ. ಇದು ಕೂಡ ರಿಪೀಟ್ ಆಗೋ ಕ್ವಶನ್ ನೋಡ್ಕೊಳ್ಳಿ. ನಂತರ ಕೊಟ್ಟಿರೋ ಪ್ರತಿ ಹೇಳಿಕೆಯು ಸಂದರ್ಭವನ್ನು ವಿವರಿಸಿ. ಆಯ್ತಾ? ಆಯ್ಕೆ ಸಂದರ್ಭ ಸ್ವಾರಸ್ಯ ಬರೆಯುವಂಥ ಪ್ರಶ್ನೆಗಳು ನೋಡಿ. ಟೋಟಲ್ ಆಗಿ ನಿಮಗೆ 2 ಸಂದರ್ಭ. ಆಯ್ತಾ? ಟೋಟಲ್ ಆಗಿ 4 ಅಂಕ, ಪ್ರತಿಯೊಂದಕ್ಕೂ 2 ಅಂಕ ನೋಡಿ. 2 ಸಂದರ್ಭ ನೋಡಿ. 22. ಸುತ್ತನ ಲೋಕವೆಲ್ಲ ಮಲಗಿಕೊಂಡಿದೆ. ಹೆಚ್ಚಾಗಿ ಅಭ್ಯಾಸವಾಗಲು ಪ್ರಶ್ನೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪಾಠದ ಮಧ್ಯ ಪದ ಕೇಳೋದು ಕಡಿಮೆ, ಹೆಚ್ಚಾಗಿ ಅಭ್ಯಾಸವಾಗಿ ನೋಡ್ಕೊಳ್ಳಿ. ಅಲ್ಲಿ ಕ್ವಶನ್ ರಿಪೀಟ್ ಆಗ್ತವೆ, ಹೆಚ್ಚಾಗಿ ಅಲ್ಲಿಂದ ಬರ್ತವೆ. ಪಾಠದ ಮಧ್ಯದಿಂದ ಬರ್ಬೋದು, ಹೇಳೋಕ್ಕಾಗಲ್ಲ. ಆದಷ್ಟು ನೋಡ್ಕೊಂಡಿರಿ, ಪಾಠದ ಪದ್ಯವನ್ನು ಚೆನ್ನಾಗಿ ನೋಡ್ಕೊಂಡಿರಿ. ಆಯ್ಕೆ ಬರಬೇಕು. ಆಯ್ಕೆಯಲ್ಲಿ ತುಂಬ ಏನಿಲ್ಲ ನೋಡಿ. ಆಯ್ಕೆ ಏನು ಬರಬೇಕು ಇಲ್ಲಿ ಹೇಳ್ತೀನಿ ನೋಡಿ. ಮೊದಲು ವಾಕ್ಯ ನೋಡ್ಕೊಳ್ಳಿ. ಈ ವಾಕ್ಯವನ್ನು ಶ್ರೀ ಹಿರೇಮಲ್ಲೂರು ಈಶ್ವರನವರು ಬರೆದಿರುವ ಕವಿಕಂಡ ನಾಡು ಎಂಬ ಪ್ರವಾಸ ಕಥೆಯಿಂದ ಆಯ್ದು ತಲಕಾಡಿ ನೋವು ಎಂಬ ಪ್ರವಾಸ ಕಥೆಯಿಂದ ಆಯ್ದುಕೊಳ್ಳಲಿ. ಏನು ಬರಬೇಕು ನಾವು ಆಯ್ಕೆಯಲ್ಲಿ? ಆ ಒಂದು ವಾಕ್ಯನ ಯಾವ ಕವಿ ಬರೆದಿದ್ದಾರೆ ಮತ್ತು ಅವರ ಕೃತಿ ಯಾವುದು, ಅದರ ಜೊತೆಗೆ ಆ ಒಂದು ವಾಕ್ಯವನ್ನು ಯಾವ ಪಾಠದ ಪದ್ಯದಿಂದ ತೊಗೊಂಡಿದ್ದಾರೆ. ಈ 3 ಪಾಯಿಂಟಲ್ಲಿ ಇರಬೇಕು. ಅಟ್ಲೀಸ್ಟ್ ಏನು ಬರೀರಿ, ಕೃತಿ ಗೊತ್ತಿಲ್ಲ ಅಂದರೆ, ಗೊತ್ತಿದ್ದು ಬರಲೇಬೇಕು. ಇನ್ ಕೇಸ್ ಯಾವುದೋ ಸಂದರ್ಭ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಗೊತ್ತಿಲ್ಲ ಅನ್ನೋರು ಏನು ಮಾಡಿ, ಅದನ್ನ ಬರ್ದವ್ರು ಯಾರು, ಜೊತೆಗೆ ಅದು ಯಾವ ಪಾಠದ ಪದ್ಯದಿಂದ ಆಯ್ಕೊಂಡಿದ್ದಾರೆ ಅದನ್ನು ಬರೀರಿ. ಅರ್ಥ ಆಯ್ತಾ? ಸೊ 1 ಮಾರ್ಕ್ಸ್ ಕಟ್ ಮಾಡಿದ್ರು ನಿಮಗೆ 1 ಅಂಕ 1 ಅಂಕ ಕೊಡ್ತಾರೆ. ಸೊ ಬರೀಲೇಬೇಕು ಕೃತಿ ಕೂಡ. ಸೊ ಗೊತ್ತಿಲ್ಲ ಅಂದರೆ ಹೇಳ್ತಾ ಇದ್ದೀನಿ. ನಂತರ ಸಂದರ್ಭ ನೋಡಿ. ಲೇಖಕರು 1950ನೇ ಇಸ್ವಿ ಅಕ್ಟೋಬರ್ ತಿಂಗಳು ಮಂಗಳವಾರ 20ನೇ ತಾರೀಕು ರಾತ್ರಿ 12:15 ಸಮಯದಲ್ಲಿ ಶಿವನಸಮುದ್ರ ಪ್ರವಾಸಿಗರ ನಿಲ್ಮನೆಯಲ್ಲಿ ಕುಳಿತುಕೊಂಡು ಆ ದಿನದ ಪಯಣದ ವಿವರಣೆಗಳನ್ನು ಬರೆಯುವಾಗ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ ನೋಡಿ. ಸ್ವಾರಸ್ಯ ಅದನ್ನು ಟಫ್ ಇಲ್ಲ, ಈಸಿಯಾಗಿ ಬರಿಬೋದು. ಅದಕ್ಕೆ ಏನು ವಾಕ್ಯದಲ್ಲಿ ಎನಿಸಿದ ಸ್ವಾರಸ್ಯ ಅದು ಬರಬೇಕು. ತಾವು ದಿನಚರಿ ಬರೆಯತೊಡಗಿದ ಸಮಯದಲ್ಲಿ ರಾತ್ರಿಯ ನೀರವ ಮೌನ ಆವರಿಸಿತ್ತು ಎನ್ನುವುದನ್ನು ಲೇಖಕರು ಈ ಮಾತಿನ ಮೂಲಕ ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸುತ್ತಾರೆ. ಈ ರೀತಿ ಸ್ವಾರಸ್ಯನ ಒಂದು 2 ಲೈನ್ ಬರೀಲಿ. ಅಷ್ಟೊಂದೇನು ಅಕ್ಯುರೇಟ್ ಬರೆಯೋಕ್ಕಂತ ಏನಿಲ್ಲ. ಅದ್ರ ಬಗ್ಗೆ ನಿಮಗೆ ಏನು ಅರ್ಥ ಆಗಿದೆ ಸ್ವಾರಸ್ಯ, ನಿಮಗೆ ಏನು ಅರ್ಥ ಆಗಿದೆ ಅದನ್ನ ಬರೀರಿ ಸಾಕು. ಪ್ರಶ್ನೆ 22. ಕುಲಹೀನ ನೀನು, ಪ್ರತಿಷ್ಠೆಯ ಸುಡು ಮತಿಹೀನ ನೀನು. ಯಾವುದಿದು? ಆಯ್ಕೆ ಶ್ರೀ ಕನಕದಾಸರು ರಚಿಸಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆಯ್ದು ರಾಮಧಾನ್ಯ ಚರಿತೆ ಎಂಬ ಪದ್ಯವನ್ನು ಆರಿಸಲಾಗಿದೆ.
ಕೆಲವೊಂದು ಏನಿರ್ತದೆ ನಿಮಗೆ ಕೃತಿ ಕೂಡ ಒಂದೇ ಇರ್ತದೆ ಮತ್ತು ಪದ್ಯ ಕೂಡ ಒಂದಿರ್ತದೆ. ಅವಾಗ ಎರಡು ಹೆಸರು ಒಂದೇ ಇರಬೇಕು. ಅದನ್ನು ನೋಡ್ಕೊಳ್ಳಿ. ನಿಮ್ಮ ಲೇಖಕರ ಪರಿಚಯ ಕೊಟ್ಟಿದ್ರಲ್ಲ, ಅಲ್ಲಿ ಕೊಟ್ಟಿರ್ತಾರೆ. ಲೇಖಕರ ಪರಿಚಯ ಜೊತೆಗೆ ಅವರು ಯಾವ ಕೃತಿಯಿಂದ ಆ ಒಂದು ಪದ್ಯ ಭಾಗವನ್ನು ಆಗಿರ್ಬೋದು, ಆ ಒಂದು ಗದ್ಯ ಭಾಗವನ್ನು ತಗೊಂಡು ಕೊಟ್ಟಿರ್ತಾರೆ. ನೀವು ಲೇಖಕರ ಪರಿಚಯದಲ್ಲಿ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. ನಂತರ ನಿಮಗೆ ಕೊಟ್ಟಿರೋ ಪದ್ಯವನ್ನು ಪೂರ್ಣಗೊಳಿಸಿ 2 ಮಾರ್ಕ್ಸಿಗೆ ಒಂದು ಪದ್ಯ ಕೊಡ್ತಾರೆ. 2 ಮಾರ್ಕ್ಸಿಗೆ ಒಂದು ಪದ್ಯ ಕೊಡ್ತಾರೆ. ಸೊ ಯಾವ್ದು ಕೊಡ್ತಾರೆ ಹೇಳೋಕ್ಕಾಗಲ್ಲ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. 23 ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು. ಇದನ್ನು ಕೊಡ್ಬೋದು, ಅರ್ಥ ಆಯ್ತಾ? ರಿಪೀಟ್ ಆಗ್ಬೋದು. ಇದು ನೋಡ್ಕೊಂಡಿರಿ. ಇದ್ರ ಜೊತೆಗೆ ಇನ್ನೂ ಯಾವ ಪದ್ಯವೇ ಅವನು ನೋಡ್ಕೊಂಡಿರಿ, ಅರ್ಥ ಆಯ್ತಾ? ಇದ್ರ ಜೊತೆಗೆ ಇನ್ನೂ ಪದ್ಯವಿಲ್ವೇ ಈ ಒಂದು ಪದ್ಯದಿಂದ ನೋಡ್ಕೊಂಡಿರಿ. ರಿಪೀಟ್ ಆಗ್ತದೆ ಕ್ವಶನ್ಗಳು. ನಂತರ ಕೊಟ್ಟಿರೋ ಪದ್ಯದ ಸಾರಾಂಶವನ್ನು ಇದು ನೋಡ್ಕೊಳ್ಳಿ, ತುಂಬಾ ಈಸಿ ಇದೆ. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಇಲ್ಲೆಂಬ ಗಾದೆ ನೋಡಿ ಕೇಳಿರೇನು, ಗೆಳೆತನದ ಶುಚಿ ರುಚಿಯು ಇದಕ್ಕೂ ಮಿಗಿಲಾಗಿ ಹೋದು ಎಂಬ ಸಾಹಸ ಮಾಡಿ ದೋಷವೇನು ಕಂಡವರೇನು ಬಲ್ಲರಿಯದನು, ಉಂಡವನು ಕಂಡಿಯನು ಇದರ ಹದನು. ಅಂದರೆ ಕೊಟ್ಟಿರೋ ಪದ್ಯ ಭಾಗ ಸಾರಾಂಶವನ್ನು ನಿಮ್ಮ ಮಾತಲ್ಲಿ ಬರೀರಿ. ಒಂದು ಪದ್ಯ ಕೊಟ್ಟಿರ್ತಾರೆ, ಅಷ್ಟೊಂದು ಟಫ್ ಇರೋದೆಲ್ಲ ಈಸಿ ಇರ್ತದೆ. ಅದೊಂದು ಸಾರಾಂಶನೂ ಬರಬೇಕು ನೀವು, ಅರ್ಥ. ನಿಮ್ಮ ಮಾತುಗಳಲ್ಲಿ ಬರಬೇಕು. ಇದೇನು ಪುಸ್ತಕ ಭಾಷೆಯಲ್ಲಿ ಬರಬೇಕಂತ ಏನಿಲ್ಲ. ನಿಮ್ಮ ಮಾತುಗಳಲ್ಲಿ ಅದರ ಸಾರಾಂಶನ ಬರಬೇಕು. ಟೋಟಲಿ ಹೇಗೆ ಮಾರ್ಕ್ಸು ನೋಡಿ. ಏನು ಕೊಟ್ಟಿದ್ದಾರೆ? ಕಾಗಿಯ ಮರಿ ಕೋಗಿಲೆಯಾಗಬಲ್ಲದೆ, ಆಡಿನ ಮರಿ ಆನೆಯಾಗಬಲ್ಲುದೆ, ಸೀಳು ನಾಯಿ ಸಿಂಹದ ಮರಿಯಾಗಬಲ್ಲುದೆ, ಅರಿವು ಆಚಾರ ಸಮಜ್ಞಾನವರಿಯದೆ, ಅನಾಮವು ಹೊತ್ತುಕೊಂಡು ತಿರುಗುವ ಗಾವಿಲ್ಲರ ಮುಖ ನೋಡಲಾಗುವುದು ಅಮುಗೇಶ್ವರ. ನೋಡಿ, ಈ ವಚನವನ್ನು ಶ್ರೀ ಎಂ ಕಲಬುರ್ಗಿ ಅವರು ಸಂಪಾದಿಸಿದ ಸಮಗ್ರ ವಚನ ಸಂಪುಟದಿಂದ ವಚನಾಮೃತ ಎಂಬ ಪದ್ಯಪಾಠಕ್ಕಾಗಿ ಆಯ್ದು ಶಿವಶರಣ ಐದಕ್ಕಿ ಮಾರ ಇವರ ವಚನದಿಂದ ಆರಿಸಿಕೊಳ್ಳಲಾಗಿದೆ. ಅದ್ರ ಜೊತೆಗೆ ಬರೀ ಕೂಡ ಅದನ್ನು ಎಲ್ಲಿಂದ ಆಯ್ದುಕೊಂಡಿದ್ದಾರೆ, ಆ ಒಂದು ಪದ್ಯ ಭಾಗವನ್ನು ಎಲ್ಲಿಂದ ತಗೊಂಡಿದ್ದಾರೆ, ಆ ಪದ್ಯದ ಹೆಸರು ಬರೀರಿ. ಜೊತೆಗೆ ಅವ್ನು ಬರೆದವ್ರು ಯಾರು, ಆ ಪದ್ಯವನ್ನು ಬರೆದವ್ರು ಅವರು ಕವಿ ಹೆಸರನ್ನ ಬರೀಬೇಕು, ಅರ್ಥ ಆಯ್ತಾ? ಸೊ ಇದು ಸಾರಾಂಶ ಇದೆ. ವಿಡಿಯೋನ ಪಾಸ್ ಮಾಡಿ ಸಾರಾಂಶ ನೋಡ್ಕೊಳ್ಳಿ. ನಂತರ ನೆಕ್ಸ್ಟು ಕೊಟ್ಟಿರೋ ಪ್ರಶ್ನೆಗಳಿಗೆ ಯಾವುದಾದ್ರೂ ಒಂದು ಸುಮಾರು 6 ಅಥವಾ 7 ವಾಕ್ಯಗಳು ಉತ್ತರಿಸಿ. ಅಂದರೆ ಏನು 3 ಅಂಕ ಪ್ರಶ್ನೆ ಹೊಂದಿರ್ತದೆ, ಟೋಟಲಾಗಿ 3 ಅಂಕ. ಇಲ್ಲಿ ಒಂದು ಚಾಯ್ಸ್ ಇರ್ತದೆ ನಿಮಗೆ, ಅಥವಾ ಕ್ವಶನ್ ಒಂದು ಕೊಟ್ಟಿರ್ತಾರೆ. 25 ಮಲೆನಾಡಿನಲ್ಲಿ ಹುಲಿಗಳಿಂದಾಗುತ್ತಿದ್ದ ತೊಂದರೆಗಳನ್ನು ಹೇಗೆ ವರ್ಣಿಸಲಾಗಿದೆ. ಇವರು ಪಾಯಿಂಟ್ ರಿಪೀಟ್ ಆಗೋದು. ಇನ್ನು ಅಥವಾ ಕ್ವಶನು ಒರಿಜಿನಲ್ ಹಾಗೂ ಚೆರಟದ ಕಾಪಿಯನ್ನು ಸಿದ್ಧಗೊಳಿಸಿದ ಬಗ್ಗೆಯನ್ನು ಬರೆಯಿರಿ. 2 ಕೂಡ ಇಂಪಾರ್ಟೆಂಟು. ನಿಮ್ಮ SAT ಎಕ್ಸಾಮ್ಗೆ ರಿಪೀಟ್ ಆಗ್ಬೋದು ಒಂದು ಕ್ವಶನ್ನು, ನೋಡ್ಕೊಂಡಿರಿ. ನಂತರ ನೆಕ್ಸ್ಟ್ ಕ್ವಶನ್ನು ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಯಾವುದಾದ್ರು ಒಂದಕ್ಕೆ ಉತ್ತರಿಸಿ. ಯಾವುದೋ ಒಂದಕ್ಕೆ ಕೊಟ್ಟಿದ್ದಾರೆ, ಟೋಟಲಾಗಿ 4 ಮಾರ್ಕ್ಸ್ಗೆ ಒಂದು ಪತ್ರ ಕೊಟ್ಟಿರ್ತಾರೆ. ಓಕೆ. 26 ನಿಮ್ಮನ್ನು ಮೈಸೂರಿನ ಕುವೆಂಪು ನಗರದ ಬಸವಣ್ಣ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಗೆ ಕುಡಿಯುವ ಶುದ್ಧ ನೀರಿನ ಸೌಲಭ್ಯವನ್ನು ಒದಗಿಸುವಂತೆ ಕೋರಿ ನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಪತ್ರವನ್ನು ಬರೆಯುವಂಥದ್ದು, ಅರ್ಥ ಆಯ್ತಾ? ನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಪತ್ರ ಬರೆದ ಪತ್ರ. ಆಬ್ವಿಯಸ್ಲಿ ಗೊತ್ತಿದೆ ನಿಮಗೆ ಏನಿದು ವ್ಯವಹಾರಿಕ ಪತ್ರ. ಇದು ತುಂಬಾ ಈಸಿ ನೋಡಿ. ಸ್ಕೂಲಲ್ಲಿ ಹೇಳಿರ್ತಾರೆ, ಶಾಲೆಯಲ್ಲಿ ಹೇಳಿರ್ತಾರೆ ನಿಮಗೆ, ಈಗ ಅಲ್ಲಿ ಪತ್ರದಲ್ಲಿ ಹೇಳಿರ್ತಾರೆ. ಅವ್ರು ಯಾವ ರೀತಿ ಹೇಳಿದ್ದಾರೆ ಅದನ್ನ ನೋಡ್ಕೊಳ್ಳಿ. ಮತ್ತು ಬೇರೆ ಟೈಮಲ್ಲಿ ಬರೋಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಎಲ್ಲ ಅದೇ ರೀತಿ ಹೇಳಿರ್ತಾರೆ. ಮೊದಲು ದಿನ ಏನು ಮಾಡಬೇಕು, ಹಿಂದೆ ಹಾಕಬೇಕು. ಅವ್ರು ಕೊಟ್ಟಿರ್ತಾರೆ, ಇವರಿಗೆ ಅವ್ರು ಕೊಟ್ಟಿರ್ತಾರೆ. ಇಂದ ಬಸವಣ್ಣ, ಕುವೆಂಪು ನಗರ, ಮೈಸೂರು. ಇವರಿಗೆ ಮಾನ್ಯ ಆಯುಕ್ತರು ಮೈಸೂರು ಮಹಾನಗರ ಪಾಲಿಕೆ ಮೈಸೂರು. ದಿನಾಂಕ ನೋಡ್ಕೊಳ್ಳಿ, ಸ್ಥಳ, ಆಮೇಲೆ ಮಾನ್ಯರು ಹಾಕಬೇಕು. ನಂತರ ವಿಷಯ, ಇದು ನಾನು ಹೇಳ್ತಾ ಇರೋದು ಯಾವುದು ವ್ಯವಹಾರಿಕ ಪತ್ರ. ವಿಷಯ ನಮ್ಮ ಕುವೆಂಪು ನಗರ ಬಡಾವಣೆಯ ಕುಡಿಯುವ ಶುದ್ಧ ನೀರಿನ ಸೌಲಭ್ಯವನ್ನು ಒದಗಿಸುವಂಥ ಕೋರಿ ಮನವಿ. ಇದೇ ರೀತಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ ಅದು ವಿವರಣೆ ಮಾಡಬೇಕು. ನಂತರ ಲಾಸ್ಟಿಗೆ ಈ ನನ್ನ ಕೋರಿಕೆಯು ಬಹುಬೇಗ ಈಡೇರುವುದೆಂದು ನಂಬಿರುತ್ತೇನೆ ಆಗಬೇಕು. ಅದು ನಂಬಿರುತ್ತೇನೆ ವಂದನೆಗಳೊಂದಿಗೆ ಅಥವಾ ಧನ್ಯವಾದಗಳೊಂದಿಗೆ ಬಳಸಬೇಕು. ನಿಮ್ಮ ಒಂದು ಪತ್ರದ ಕೊನೆಯಲ್ಲಿ ವಂದನೆಗಳೊಂದಿಗೆ ಅಥವಾ ಧನ್ಯವಾದಗಳೊಂದಿಗೆ ಬಳಸಲೇಬೇಕು. ಅದು ಮಾಡಿಸುತ್ತದೆ. ನಂತರ ತಮ್ಮ ವಿಶ್ವಾಸಿ ಬರೀಬೇಕು, ಸಹಿ ಅಂತ ಬರೆದ್ಬಿಟ್ಟು ಹೆಸರನ್ನ ಬರೀಬೇಕು. ನಂತರ 10 ಕ್ವಶನ್ ಕೊಟ್ಟಿರ್ತಾರೆ ನಿಮಗೆ. ಅದು ಬೇಡ ಅಂದರೆ ಪತ್ರ ಬೇಡನವರು ಪ್ರಬಂಧ ಬರೀಬೇಕು. ನೋಡಿ, ನಿಮಗೆ ಪ್ರಬಂಧ ಟಫ್ ಆಗ್ಬೋದು ಅನ್ಕೋತೀನಿ. ಈಗ ಹೇಳ್ತಿದ್ದಾರೆ ಪ್ರಬಂಧ ಟಫ್ ಆಗ್ಬೋದು. ಸೊ ಬರೀತೀರಾ, ಪರವಾಗಿಲ್ಲ. ಆದರೆ ಪತ್ರ ನೋಡ್ಕೊಳ್ಳಿ, ತುಂಬಾ ಈಸಿ. ಪತ್ರ ಅಂದಮೇಲೆ ನಿಮಗೆ 4 ಕೊಡ್ತಾರೆ. ಪ್ರಬಂಧದಲ್ಲಿ ಕಟ್ ಮಾಡ್ಬೋದು ಮಾರ್ಕ್ಸನ್ನು. ಸೊ ಆಲ್ಮೋಸ್ಟ್ ಟ್ರೈ ಮಾಡಿ ಪತ್ರ ಬರೆಯೋಕ್ಕೆ. ನಿಮಗೆ ಪತ್ರ ಬೇಡನವರು ಇದು ಕೂಡ ಬರಿಬೋದು. ಕೊಟ್ಟರು ನಮ್ಮ ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು 10 ಆಗಲಿ ಮೀರದೆ ಪ್ರಬಂಧ ಬರೆಯಿರಿ. ನಮ್ಮ ಪರಿಸರ ಕೊಟ್ಟಿದ್ದಾರೆ, ಇದು ಕೂಡ ತುಂಬಾ ಈಸಿ. ಪತ್ರಕ್ಕಿಂತ ಈಸಿ ಇದು, ಬರಿಬೋದು. ನಿಮ್ಮ ಇಷ್ಟ, ಅದನ್ನ ಬರೀರಿ ಅಥವಾ ಇದನ್ನ ಬರೀರಿ. ಅದನ್ನು ನಾನು ಹೇಳ್ತಾ ಇರೋದು ಯಾವಾಗ ಏನೋ ಟಫ್ ಆಗಿ ನಿಮಗೆ ಪ್ರಬಂಧ ಕೊಟ್ಟರೆ, ಕಷ್ಟದ ಪ್ರಬಂಧ ಕೊಟ್ಟರೆ, ಗೊತ್ತಿಲ್ಲದ ಪ್ರಬಂಧ ಕೊಟ್ಟರೆ ಅವಾಗ ಟಫ್ ಆಗ್ತದೆ. ಆಲ್ಮೋಸ್ಟ್ ಇದೀ ಕೊಡ್ತಾರೆ. ನಮ್ಮ ಪರಿಸರ ನೋಡ್ಕೊಳ್ಳಿ. ಪೀಠಿಕೆ ಹಾಕಬೇಕು, ಪೀಠಿಕೆಯಲ್ಲಿ ಬರೀಬೇಕಾದ ಬಗ್ಗೆ, ಆಮೇಲೆ ವಿಷಯ ನಿರೂಪಣೆ ಅಥವಾ ವಿಷಯ ವಿವರಣೆ, ನಂತರ ಉಪಸಂಹಾರ, ಈ ರೀತಿ ಹಾಕಬೇಕು. ಇನ್ನೊಂದು ಕೊಟ್ಟಿದ್ದಾರೆ ಅಥವಾ ಕಂಪ್ಯೂಟರ್ ಬರೀರಿ ಅಥವಾ ನೀವು ಪರಿಸರವನ್ನು ಬರೀರಿ. ರಿಪೀಟ್ ಆಗ್ಬೋದು ಪರಿಸರ, ಕಂಪ್ಯೂಟರು ನೋಡ್ಕೊಳ್ಳಿ. ಸೊ ಇಷ್ಟು ಒಂದು ಪ್ರಶ್ನೆ ಪತ್ರಿಕೆ. ಈಗಾಗಲೇ ಚಾನಲ್ ನಿಮಗೆ ಕನ್ನಡ ಹಾಕಿರ್ತೀನಿ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ. ಸೊ 8th ಸ್ಟ್ಯಾಂಡರ್ಡ್ಗೆ ಎಲ್ಲವೂ ಕೂಡ ಚಾನಲ್ ಹಾಕಿರ್ತೀವಿ. ತಪ್ಪದೆ ಚಾನಲ್ ಹೋಗ್ಬಿಟ್ಟು ನೋಡ್ಕೊಳ್ಳಿ. ನೀವು ಈಗಾಗಲೇ ಪ್ರತಿಯೊಂದು ಅಪ್ಲೋಡ್ ಮಾಡಿದ್ದೀವಿ, ಆಯ್ತಾ? ಚೆನ್ನಾಗಿ ಓದ್ಕೊಳ್ಳಿ. ಪ್ರತಿಯೊಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಳಿದ್ದೀನಿ ನಿಮಗೆ, 50 ಕ್ವಶನ್ಗಳು ಬರ್ತವೆ ಅಂತ.
ನೋಡೋಣ ನೆಕ್ಸ್ಟ್ ನಿಮಗೆ ಇನ್ನೂ ಇಂಪಾರ್ಟೆಂಟ್ ಕ್ವೆಶ್ಚನ್ಗಳು ಪಾಸಿಂಗ್ ಪ್ಯಾಕೇಜ್ ಹಾಕ್ತೀನಿ. ಅವನು ಚೆನ್ನಾಗಿ ಓದ್ಕೊಳ್ಳಿ, ಫ್ರೆಂಡ್ಸ್ ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಕೂಡ ಮಾಡಿ. ನಿಮಗೆ ಇದನ್ನು ಬಿಟ್ಟು ಮತ್ತೆ ಬೇರೆ ಯಾವ ಕ್ವೆಶ್ಚನ್ ಇರಬೇಕು, ಯಾವ ಕ್ವೆಶ್ಚನ್ ಇರಬೇಕು ಅವನು ಕಮೆಂಟ್ ಮಾಡಿ, ಅವನು ಅಪ್ಲೋಡ್ ಮಾಡೋಣ, ಅವನು ಅಪ್ಲೋಡ್ ಮಾಡ್ತೀವಿ. ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.